ಸಿಂಗಿಂಗ್ ಹಾಡು ಬೇಕಾ ಒಂದು 2 ಲೈನ್ ನಿಮ್ಮ ಮುಂದೆ ನಾನು ಬರ್ದಿರೋ ಒಂದು 2 ಲೈನ್ ಹಾಡು ಅದು ಆಲ್ಬಮ್ ಸಾಂಗ್ ಒಂದು ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಪ್ರೊಡ್ಯೂಸರ್ ಸಿಗಬೇಕಲ್ಲ ಸರ್, ಅದೇ ನನಗೆ ಯಾವಾಗ ಅಂದರೆ ಲಾಕ್ಡೌನ್ ಟೈಮಲ್ಲಿ ಸರ್, ನಾನು ಅವಾಗ ಏನೂ ಇರಲ್ಲ ಮನೆಯಲ್ಲಿ, ಅದು ಯೋಚನೆ ಬರ್ತಾ ಬರ್ತಾ ಅದು ಹಾಡಿರೋದು ನಾನು. ಹಾಡು ಬರ್ದಿರೋದು ಅದು ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕರೆ ಆಲ್ಬಮ್ ಸಾಂಗ್ ಮಾಡೋಣ ಅಂತ ಪ್ಲ್ಯಾನ್. ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಎಷ್ಟೋ ಫ್ರೆಂಡ್ ಮುಂದೆ ಹಾಡಿದ್ದೀನಿ ಸರ್, ತುಂಬ ಅದ್ಭುತವಾಗಿದೆ. ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕರೆ ಒಳ್ಳೆ ಸಾಂಗು ಇದಾಗತ್ತೆ ಇದು ಅಂತ ಎಲ್ಲ ಹೊಗಳಿದ್ದಾರೆ. 2 ಲೈನ್ ನಿಮ್ಮ ಮುಂದೆ ಹಾಡ್ಬೋದು. ಅಲೆಮಾರಿ ನೀನೇನಾ ಅಲೆದಾಡೋ ಜೀವನ, ನಿನ್ನೋರು ನಿನ್ನೋರ ಮೌನ ಯಾಕೆ ಹೇಳಯ್ಯ, ನಿನಗೆ ನೀನೆ ಶತ್ರು ಕಣೋ ಈ ಭೂಮಿಲಿ ಇಂದು, ನೀನಿದ್ದರು ನಗುತ್ತಾರೋ ನೀನ್ ಹೋದರು ನಗುತ್ತಾರೋ, ನಿನ್ನ ಹಣೆ ಬರಹ ಎನ್ನುತ್ತಾರೋ, ಅಲೆಮಾರಿ 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 ಅಲೆಮಾರಿ. ಒಂದೆರಡು ಲೈನು ನಿಜ ಇದಾವೆ. ಸೂಪರ್ ಆಗಿದೆ, ಸಾಹಿತ್ಯನೂ ಚೆನ್ನಾಗಿದೆ. ನಿಮ್ಮ ಒಂದು ಆ ಒಂದು ಏನು ಹೇಳ್ತಾರ ಸಾಂಗ್ ವೇರಿಯೇಷನ್ ಅದು ಕೂಡ ರಾಗನೂ ಕೂಡ ಚೆನ್ನಾಗಿದೆ ಸರ್. ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್, ಪ್ರೇಮ್ ಸರ್ ಏನಾದ್ರು ಸಿಕ್ಕರೆ ಅವ್ರ ಸಿನಿಮಾದಲ್ಲಿ ಏನಾದ್ರು ಹಾಡೋದಕ್ಕೆ ಚಾನ್ಸ್ ಸಿಕ್ಕರೆ ಈ ಹಾಡನ್ನ ಹಾಡಬೇಕು. 100% ಯಾರಾದರೂ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಯಾರು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ನೋಡ್ತಾ ಇರ್ತಾರೆ, ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರ ಕಡೆಯಿಂದ ನಿಮಗೆ ಇಂಥ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ನಾನು ಸಿನಿಮಾದಲ್ಲಿ ಸೈಡ್ ಪಾತ್ರ ಆಗಿ ತುಂಬ ಮಾಡ್ಕೊಂಡು ಬಂದೀನಿ ಸರ್. ಅದಷ್ಟೇ ಅಲ್ಲ, ಹಾಡುಗಳು ಹಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ ಇದರಲ್ಲಿ ಫೋನಲ್ಲಿ. ಕ್ಯಾಮ್ರಾ ಇದಿದೆ ನನಗೆ, ಎಷ್ಟೋ ಶಾರ್ಟ್ ಫಿಲಮ್ಸ್ ಎಲ್ಲ ಡೈರೆಕ್ಷನ್ ಮಾಡಿದ್ದೀನಿ. ತುಂಬ ಇದಿದೆ ಸರ್, ಬಟ್ ಅವಕಾಶ ಸಿಗಬೇಕು ಸರ್. ದೊಡ್ಡದಾಗೇನು ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವ್ರ ಜೊತೆ, ಅದು ಗಿಲ್ಲಿ ನಟ ಅವ್ರ ಜೊತೆ ಸಿಕ್ಕಿರೋದು ತುಂಬ ಖುಷಿ ಕೊಟ್ಟಿದೆ. ನಾನು 15 ದಿನದಿಂದ ಒಂದು ಇನ್ಸ್ಟಾಗ್ರಾಮ್ ಹಿಂಗೆ ತೆಗೆದ್ರೆ ಸಾಕು, ಅದು ಓಡ್ತಾ ಇರುತ್ತೆ ಸರ್. ಓಡ್ತಾ ಇರುತ್ತೆ, ಖುಷಿ ಆಗುತ್ತೆ, ಹಬ್ಬ ಅನ್ಸುತ್ತೆ. ಆ ಸ್ವಲ್ಪ ಹೇಳಿದ್ರೆ ಅಯ್ಯೋ ಒಂಥರ ಇದಾಗುತ್ತೆ, ತುಂಬ ಖುಷಿ ಆಗುತ್ತೆ ಸರ್. ಸೊ ಅದೇ ಇವಾಗ ಡೆವಿಲ್ ರಿಲೀಸ್ ಆಯಿತು. ಸೊ ಯಾವ ಥರ ಸೆಲೆಬ್ರೇಷನ್ ಯಾವ ಥರ ಇತ್ತು, ಎಲ್ಲಿ ನೋಡಿದ್ರಿ ಸರ್? ನಾನು ನರ್ತಕಿ ಥಿಯೇಟ್ರಲ್ಲಿ ಫಸ್ಟ್ ಶೋ ಅಲ್ಲಿ, ಫಸ್ಟ್ ಶೋ ಅಲ್ಲ, ಫಸ್ಟ್ ಡೇ ನಾನು ಅಂದರೆ ಎಷ್ಟೊಂದು ಇದಾಗಲಿಲ್ಲ. ಫಸ್ಟ್ ಡೇ ಈವ್ನಿಂಗ್ ಟೈಮ್ ನೋಡಿದ್ದು ಸರ್. ತುಂಬ ಖುಷಿ ಆಯಿತು. ನಾನು ಅಲ್ಲಿ ಡೆವಿಲ್ ಸಿನಿಮಾ ನೋಡೋಕ್ಕೆ ಹೋದಾಗ ಪೂರ್ಣಿಮಾ ಮೇಡಮ್ ಅಂತ ಇರ್ತಾರೆ, ನಮ್ಮ ಡೈಲಾಗ್ ಕೊಟ್ಟಿದ್ದು ಮೇಡಮ್. ನಾನು ಮುಂಚೆ ಒಂದು 8 ದಿನದ ಹಿಂದೆ ಒಂದು 2-3 ಸಲ ಫೋನ್ ಮಾಡಿ ಕೇಳಿದೆ ಅವ್ರಿಗೆ, ಮೇಡಮ್ ನಂದು ಆ ಸೀನ್ ಇರುತ್ತಲ್ಲ ಮೇಡಮ್, ಅದೇನು ಕಟ್ ಆಗಿರಲ್ವಲ್ಲ ಅಂತ ಒಂದು ಖುಷಿಯಲ್ಲಿ ನನಗೆ ಕೇಳಬೇಕನ್ನಿಸ್ತು. ಸೊ ಅವ್ರೇನು ರಿಯಾಕ್ಷನ್ ಕೊಡಲಿಲ್ಲ. ನಮಗೆಲ್ಲ ಇದಾಗಿರಲ್ಲ ಶಿವ ಅವರೇ, ಅಲ್ಲಿ ಗೊತ್ತಿರಲ್ಲ ಎಡಿಟರ್ ಹೆಂಗೆ. ಇವಾಗ ಒಂದು 2 ಅವರ್ 3 ಅವರ್ ಸಿನಿಮಾ, ಅದಕ್ಕಿಂತ ಜಾಸ್ತಿ ಸೀನ್ಗಳಿದ್ರೆ ಕಟ್ ಮಾಡಿ ಇದು ಮಾಡ್ತಾರೆ. ಇರೋದೇ 2 ಅವರ್ 3 ಅವರ್ ಸಿನಿಮಾ. ಸೊ ಏನು ನಂದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ ಅವಾಗ ತುಂಬ ಕನ್ಫ್ಯೂಸಲ್ಲಿ ನಾನು ಇದು ಮಾಡಿದ್ದೆ, ಅಯ್ಯೋ ಚೆನ್ನಾಗಿ ಬಂದಿರಲ್ಲ ಅನ್ಸುತ್ತೆ, ಡೈರೆಕ್ಟ್ರಿಗೆ ಏನೋ ಕೋಪ ಗೀಪ ಬಂದ್ಬಿಟ್ಟು ಎಲ್ಲ ಕಟ್ ಮಾಡಿ ತೆಗ್ದಿರ್ತಾರೇನೋ. ಅಂದರೆ ಎಷ್ಟೋ ಸಿನಿಮಾದಲ್ಲಿ ಹಂಗೆ ನಡೆಯುತ್ತೆ, ಒಂದು ಡೈಲಾಗ್ ಸಿಕ್ಕಿರುತ್ತೆ, ಎಲ್ಲ ಸಿಕ್ಕಿರುತ್ತೆ, ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಆ ಡೈಲಾಗ್ ಇರಲ್ಲ, ಚೆನ್ನಾಗಿರಲ್ಲ ಅಂತ ಕಟ್ ಮಾಡಿರ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ಇದರಲ್ಲೂ ಹಂಗೆ ಆಗುತ್ತೇನೋ, ತುಂಬ ಭಯ ಆಯ್ತು ನನಗೆ. ಹೋಗಿ ನೋಡಿದಾಗ ಆ ದಿನ ನನ್ನಷ್ಟು ಖುಷಿ ಪಡೋರು ಯಾರಿಲ್ಲ ಸರ್. ಅಷ್ಟು ಖುಷಿ ಪಟ್ಟೆ. ಅಂದರೆ ರಿಲೀಸ್ ಆಗೋ ತನಕ ನಿಮಗೆ ಗೊತ್ತಿರಲ್ಲ ಇದೆಯೋ ಇಲ್ಲ ಅಂತ, ಅಂತ ಗೊತ್ತಿರಲಿಲ್ಲ. ನಾನು ತುಂಬ ಇದರಿಂದ ಕಾಯ್ತಿದ್ದೆ ಆ ಸಿನಿಮಾಗೋಸ್ಕರ. ಒಂದು 3-4 ತಿಂಗಳಿಂದನೇ ನಡೆದಿದ್ದು ಶೂಟಿಂಗ್. ಅದು ನನಗೆ ಈ 3-4 ತಿಂಗಳು ಹೆಂಗೆ ಅನಿಸ್ತು ಅಂದರೆ ಸರ್, ಒಂದು 3-4 ವರ್ಷ. ಸಿನಿಮಾ ರಿಲೀಸ್ ಆಗೋಕ್ಕೆ ಒಂದು 10 ಡೇಸ್ ಇದೆ ಅಂದರೆ ಅದು ಒಂದು 10 ತಿಂಗಳು 1 ವರ್ಷ ಅನ್ನೋ ಥರ ಆಯಿತು. ಅಂದರೆ ಗಿಲ್ಲಿ ಅಣ್ಣವ್ರು ಅವಾಗ ಗಿಲ್ಲಿ ಅಣ್ಣವ್ರು ಬಿಗ್ ಬಾಸಲ್ಲಿ ಇದ್ದರು.
ಸೊ ಬಿಗ್ ಬಾಸ್ ಅಲ್ಲಿ ಅಷ್ಟೊಂದು ಟ್ರೆಂಡಲ್ಲಿ ಇದ್ದಾರೆ, ಅಷ್ಟೊಂದು ಫೇಮಸ್ ಆಗ್ತವ್ರೆ. ಅವ್ರ ಜೊತೆ ಒಂದು ಚಿಕ್ಕದಾಗಿ ನಂದೇನೋ ಒಂದು ಇದಿದೆ ಆ್ಯಕ್ಟಿಂಗು. ಸೊ ಹೆಂಗೆ ಇದು ಅಂತ ತುಂಬ ಖುಷಿ ಆಗ್ತಿತ್ತು, ಇರುತ್ತೋ ಇಲ್ವೋ ಅಂತ. ಭಯನೂ ಇತ್ತು, ಖುಷಿನೂ ಇತ್ತು. ಅಲ್ಲ ಅದನ್ನು ಆ ಒಂದು ಸೀನು ನೀವು ಆ್ಯಕ್ಟ್ ಮಾಡಿರೋದು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರು ಏನು ಹೇಳಿದ್ರು ಅಂತ? ಸಿಕ್ಕಾಪಟ್ಟೆ ಖುಷಿ ಕೊಟ್ಟರು ಸರ್. ಈಗ ನಮ್ಮ ಊರ ಕಡೆ ಎಲ್ಲ ಫೋನ್ ಮಾಡಿ ಆಲ್ ದಿ ಬೆಸ್ಟ್ ಕಣೋ, ನೀನು ಕಾಣಿಸ್ಕೊಂಡಿದ್ಯಾ ಗಿಲ್ಲಿ ಜೊತೆ ಹೆಂಗೆ ಅಂತ ತುಂಬ ವಿಶ್ ಮಾಡಿದ್ರು, ತುಂಬ ಖುಷಿ ಪಟ್ಟರು. ಓಕೆ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ ಸರ್, ಒಂದು 2-3 ತಿಂಗಳಿಂದ. ಅಯ್ಯೋ ಅದೊಂದು ರಿಲೀಸ್ ಆಗ್ಬಿಟ್ರೆ ಆ ಥರ ಬರುತ್ತೆ, ಅವ್ರು ನಮ್ಮ ಊರವರೆಲ್ಲ ಖುಷಿ ಪಡ್ತಾರೆ. ನಾನೇನು ಹೇಳೋದೇ ಬೇಡ, ಈ ಥರ ಸಿನಿಮಾದಲ್ಲಿ ಇದ್ದೀನಿ, ಕಾಣಿಸ್ಕೋತೀನಿ ನೋಡಿ ಅಂತ ಹೇಳೋದೇ ಬೇಡ. ಅವ್ರವ್ರಾಗೆ ಸಿನಿಮಾ ನೋಡೋಕೆ ಹೋಗ್ತಾರೆ. ಅವಾಗ ಒಂದು ಡೈಲಾಗ್ ಅಂತ ಇದ್ದಾಗ ಪಕ್ಕ ಅಬ್ಸರ್ವ್ ಮಾಡ್ತಾರೆ, ಇವನೇ ಅಂತ. ಸೊ ನಾನು ಅನ್ಕೊಂಡಂಗೆ ಆಯ್ತು, ಅದು ತುಂಬಾ ಖುಷಿ ಕೊಟ್ಟಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.